ಹಲೋ, ಐ ಲವ್ ಯು ವಾಸು. ನೋಡು ಸುನೀತಾ, ಪದೇ ಪದೇ ಹೀಗೆ ಹೇಳೋದಕ್ಕೆ ನನಗೆ ಮೆಸೇಜ್ ಮಾಡೋದಾಗಲಿ ಫೋನ್ ಮಾಡೋದಾಗಲಿ ಇಷ್ಟ ಆಗಲ್ಲ. ನನಗಾಗುತ್ತೆ ವಾಸು. ಐ ಲವ್ ಯು. ಅಲ್ಲಿ ದೇವ್ಕಿ ಇಲ್ವಾ? ಮೊದಲು ಏನು ಹೇಳಬೇಕೋ ಅದನ್ನು ಹೇಳು. ನಿನಗೆ ಪದೇ ಪದೇ ಕಿರಿಕಿರಿ ಆಗೋ ನನ್ನ ಮಾತಲ್ಲ ವಾಸು, ನನ್ನ ಮನಸ್ಸಿನ ಮಾತು. ನಿನ್ನ ಮನಸ್ಸಿಗೆ ಈ ಯೋಚನೆ ಬರಬಾರ್ದಿತ್ತು ಸುನೀತಾ. ಬರೋ ಹಾಗಿನ ಸಂದರ್ಭಗಳೇ ಸೃಷ್ಟಿ ಆಗ್ತಾ ಹೋದ್ರಲ್ವ. ನಾನೇನು ಮಾಡಲಿ ವಾಸು? ಪೊಲೀಸ್ರ ಹತ್ರ ಏಟ್ ತಿನ್ಕೊಂಡು ಬಂದಾಗ ನಾನು ಕತ್ತಿ ಹಿಡ್ದೆ, ಕೂದಲು ಹಿಡ್ದೆ, ಹಿಂಸೆ ಮಾಡಿದೆ. ಅದರಲ್ಲಿ ಒಂದು ಆತ್ಮೀಯತೆ ಇತ್ತು. ಆ ಆತ್ಮೀಯತೆ ಅದು ಪ್ರೇಮಿಗಳ ಮಾತು. ನನ್ನವಳು ಅನ್ನೋ ಇಂಟಿಮೆಸಿ ನಿನ್ನ ಸ್ಪರ್ಶದಲ್ಲಿತ್ತು ವಾಸು. ದೇವ್ಕಿ ಫೋಟೋಗೆ ಹೂ ಗುಚ್ಚ ಇಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಬಿದ್ದಿದ್ದಾಗ ನಾನು ನಿನ್ನ ಬಂದು ಎತ್ಕೊಂಡಿದ್ನಲ್ಲ, ಆಗ ಮಗು ಥರ ನನ್ನ ಕಾಲ ಮೇಲೆ ಮಲ್ಕೊಂಡಿದ್ದೆ. ಆಗ ನಿನ್ನ ಆತ್ಮೀಯತೆಯ ಬೆಚ್ಚಿನ ಅನುಭವ ಇನ್ನೂ ಹೆಚ್ಚಾಯಿತು. ಇದ್ಯಾವುದು ನಾನು ಸೃಷ್ಟಿ ಮಾಡ್ಕೊಂಡಿದ್ದಲ್ಲ, ಅಂದ್ಕೊಂಡು ಇರಲಿಲ್ಲ. ಎಲ್ಲವೂ ಅದಾಗೆ ನಡೆದಿದ್ದು ವಾಸು. ನ್ಯಾಚುರಲ್ ಪ್ರೋಸೆಸ್. ಹಾಗೆ ನಿನ್ನ ಬಗ್ಗೆ ನನ್ನ ಈ ಪ್ರೀತಿ ಕೂಡ ನ್ಯಾಚುರಲ್ ಪ್ರೋಸೆಸ್. ನೋಡು, ನೀನು ಜೀವದ ಗೆಳತಿ ಆಗಿದ್ದೋಳು ತಪ್ಪು ದಾರಿಲಿ ಹೆಜ್ಜೆ ಹಾಕ್ತಿದ್ಯಾ. ಸತ್ರು ಬದುಕಿದ್ರು ದೇವಕಿಗೆ ಈ ಜೀವ ಮೀಸಲು ಅಂತ ಅನ್ಕೊಂಡವನು. ಒಂದಷ್ಟು ದಿನ ದೇವಕಿ ಬಗ್ಗೆ ಹಠ ಹುಟ್ಟಿದ್ದು ತಪ್ಪೇನಲ್ಲ ಸುನೀತಾ. ಅದು ಜೀವನ ಪರ್ಯಂತ ದ್ವೇಷ ಆಗಲ್ಲ ಅಂತ ನೀನು ಯಾಕೆ ತಿಳ್ಕೊಂಡಿಲ್ಲ? ಪ್ಲೀಸ್ ಸುನೀತಾ, ನನ್ನನ್ನು ಬದುಕಿಸ್ತವಳು ನೀನು. ತುಂಬ ಎತ್ತರ ಜಾಗದಲ್ಲಿದ್ಯಾ, ಅಲ್ಲಿಂದ ಒಂದು ಮೆಟ್ಲು ಕೆಳಗಿಳಿಬೇಡ. ವಾಸುವಿನ ಸಂಗಾತಿಯಾಗೋ ಬಯಸೋದ್ರಿಂದ ತುಂಬ ಕುಬ್ಜಳಾಗ್ತೀಯ. ಪ್ಲೀಸ್ ನಿನ್ನ ಭಾವನೆನ ಬದಲಾಯಿಸ್ಕೋ ಸುನೀತಾ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ಇಬ್ಬರಿಗೂ ಹರಿಯದ ಹುಮ್ಮಸ್ಸು. ನಾನು ಸೀತುನ ಮದುವೆ ಆಗಬೇಕಾಗಿತ್ತು. ಅಚಾತುರ್ಯ ನಡೆದ ಮೇಲೆ ನಮ್ಗೊಂದು ಗಂಭೀರ ಪರಿಸ್ಥಿತಿ ಅರ್ಥವಾಗಿತ್ತು. ನಾನು ಸೀತುನ ಮದುವೆ ಆಗಬೇಕಾಗಿತ್ತು.
ಒಂಚೂರು ಸಾಂಬಾರು ಬಡಿಸ್ತೀರಾ? ಅದಕ್ಕೇನು ಸೀತಮ್ಮ ಬಡಿಸ್ತೀರಾ ಅಂತ ಕೇಳ್ತೀಯ? ಇವರೆಲ್ಲಿ ಹೋದ್ರು ಭಾವ? ಇಷ್ಟೊತ್ತಿಗಾಗಲೇ ಬರಬೇಕಾಯ್ತು, ಇನ್ನೂ ಬಂದಿಲ್ಲ. ಅದೇ ಮಧ್ಯಾಹ್ನದ ಮೇಲೆ ಕಾಣಿಸ್ತಾನೆ ಇಲ್ಲ. ಜನಾರ್ದನ ಏನ್ ಮಾಡ್ತಾ ಇದೀಯಾ? ಹೋಗ್ತಾ ಇರ್ಬೇಕು, ಯಾರು ಇರೋ ಹಾಗಿಲ್ಲ, ಹೋಗ್ತಾ ಇರ್ಬೇಕು. ಸೀತೆಗೆ ನನಗೆ ಇಬ್ಬರಿಗೂ ಹರಿಯದ ಹುಮ್ಮಸ್ಸು. ಅಚಾತುರ್ಯ ನಡೆದ ಮೇಲೆ ನಮ್ಗದ್ರ ಗಂಭೀರ ಪರಿಸ್ಥಿತಿ ಅರ್ಥವಾಗಿತ್ತು. ನಿಜವಾಗ್ಲೂ ದೇವ್ರು. ಬೇಡ ಬೇಡ ಜನಾರ್ದನ, ಬೇಡ ನೋಡು ಜನಾರ್ದನ, ಬೇಡ ನೋಡು ನೋಡು, ನೀನು ಮಾಡ್ತಾ ಇರೋ ಸರಿಯಲ್ಲ, ಬೇಡ.
ನಮ್ಗೆ ಯಾಕೆ ಬೇಕಿತ್ತು ರಗಳೆ ಎಲ್ಲ? ಮೊದಲೇ ಬೇಕಾದಷ್ಟು ಅನುಭವಿಸಿದೀವಿ ನಾವು. ಏನು ಮಾಡೋಕ್ಕಾಗತ್ತೆ ಹೇಳು ನೀವೇ. ಆ ರೂಪ ತನ್ನ ಮಗು ಒಪ್ಸೋವಾಗ ಬೇಡ ಅಂತ ಹೇಳಬೇಕಾಗಿತ್ತಾ? ದೇವಕಿ ನಮ್ಮೋಳ್ ತಾನೆ. ಅದಕ್ಕೆ ಈ ಮಗು ದೇವಕಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಯಾರು ತಮ್ಮ ಮಗುನ ಹೀಗೆ ಬಂದು ಕೊಟ್ಬಿಟ್ಟು ಹೋಗಲ್ಲ ನೀವೇ. ರೂಪಂಗೆ ದೇವಕಿ ಏನಾಗ್ಬೇಕು ಹೇಳು? ಏನು ಅಕ್ಕನ, ತಂಗಿನ, ಸಂಬಂಧಿಗಳ? ಯಾರೋ ಅವಳಿಗೆ ಈ ಮಗುನ ನೋಡ್ಕೊಳಕ್ಕೆ ಹೇಳಿದ್ದಾರೆ. ಆಮೇಲೆ ಅವಳಿಗೆ ದೇವಕಿ ಮಗು ಅಂತ ಗೊತ್ತಾಗಿದೆ, ಅದಕ್ಕೆ ತಂದು ಕೊಟ್ಬಿಟ್ಟು ಹೋಗಿದ್ದಾಳೆ. ಅಕಸ್ಮಾತ್ ನಮಗೆ ಒಂದು ಮಗು ಸಿಕ್ತು ಅಂತಂದು ಅದ್ರ ಮನೆಯವ್ರು ಯಾರು ಅಂತ ಗೊತ್ತಾದ್ರೆ ನಾವು ತಗೊಂಡೋಗಿ ಕೊಡ್ತೀವೋ ಇಲ್ವೋ ಹೇಳು? ಆದ್ರೆ ಈ ಮಗು ದೇವಕಿದ ಅಲ್ವಲ್ಲಣ್ಣ. ಯಾವತ್ತೂ ಮಗುವಿನ ಮೊದಲ ಹಕ್ಕು ಹೆತ್ತೊಳದ್ದೇ. ಅದು ಹಳೆ ಕಾಲ ಆಯ್ತು, ಇದು ಬಾಡಿಗೆ ತಾಯಿ ಕಾಲ. ಕಾನೂನು ಪ್ರಕಾರನೂ ಈ ಮಗು ದೇವಕಿದಲ್ಲ, ಯಶೋಧ ರಘುದು. ಅದಕ್ಕೆ ನಾವೊಂದು ಕೆಲಸ ಮಾಡೋಣ, ಈ ಮಗುನ ರಘು ಅವ್ರಿಗೆ ಒಪ್ಸೋದು ಉತ್ತಮ. ಛೇ, ಹಾಗೆ ಮಾಡಿದ್ರೆ ದೇವಕಿಗೆ ಅನ್ಯಾಯ ಮಾಡಿದಾಗಲ್ವ ನೀವು? ದೇವಕಿ ಈ ಮಗುಗೋಸ್ಕರ ಏನೇನೆಲ್ಲ ಅನುಭವಿಸಿದ್ದಾಳೆ, ಅವೆಲ್ಲ ಗೊತ್ತಿದ್ದು ಅವಳಿಗೆ ಗೊತ್ತಾಗದ ಹಾಗೆ ನಾವು ತಗೊಂಡು ಕೊಡೋಕ್ಕಾಗತ್ತೆ ಹೇಳು? ದೇವಕಿನೇ ತಗೊಂಡೋಗಿ ಕೊಟ್ಟರೆ ಸಂತೋಷ, ಆದ್ರೆ ಈ ಮಗು ನೋಡಿದ್ಮೇಲೆ ಅವಳು ಏನು ಮಾಡ್ತಾಳೋ ನಂಬಕ್ಕಾಗಲ್ಲ. ಕಷ್ಟಪಟ್ಟು ದೇವಕಿ ವಾಸುನ ನಾವು ಒಂದು ಮಾಡಿದ್ದೀವಿ. ಈಗ ಮಗು ದೆಸೆಯಿಂದ ಮತ್ತೆಲ್ಲಿ ಬೇರೆ ಆಗ್ತಾರಂತ ಭಯ. ಅದಕ್ಕೆ ತಾನೇ ನಾವು ಇಷ್ಟೊಂದು ಒದ್ದಾಡ್ತಾ ಇರೋದು. ಮಗು ವಿಷಯನ ದೇವಕಿಗೆ ಹೇಳೋ ಹಾಗೂ ಇಲ್ಲ, ಹೇಳದೆ ಬಿಡೋ ಹಾಗೂ ಇಲ್ಲ. ಒಂಥರ ಉಭಯ ಸಂಕಟ. ಎಷ್ಟು ದಿನ ಅಂತ ಹೀಗೆ ಗುಟ್ ಮಾಡೋಕ್ಕಾಗುತ್ತೆ ಹೇಳಿ ಅದಕ್ಕೆ? ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ, ತಿಂಗಳಾಗುತ್ತೋ ವರ್ಷ ಆಗುತ್ತೋ ಗೊತ್ತಿಲ್ಲ. ಹಾಗಾದರೆ ಒಂದು ಕೆಲಸ ಮಾಡಿ ಅದಕ್ಕೆ, ನನ್ನ ಮದುವೆ ವಿಚಾರನ ಡ್ರಾಪ್ ಮಾಡಿ. ಏನು ಮಾತಾಡ್ತಾ ಇದೆಯಾ ನೀವು? ಸರಿಯಾಗೇ ಹೇಳ್ತಿದ್ದೀನಣ್ಣ. ಇವತ್ತಲ್ಲ ನಾಳೆ ಈ ವಿಷಯ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಮುಚ್ಚಿಡೋದಕ್ಕೆ ಇದು ನಿರ್ಜೀವ ವಸ್ತು ಅಲ್ಲ, ಸಜೀವ ಮಗು. ಪೊಲೀಸ್ನವ್ರು ಹುಡುಕ್ತಾ ಇರೋ ಮಗು ಅಣ್ಣ ಇದು. ಈ ಮಗುವಿಂದ ವಾಸು ಅನುಭವಿಸಿದ್ದನ್ನ ಮರಿಬೇಡಿ ಅಣ್ಣ. ಈ ಮಗು ಇಷ್ಟು ದಿನ ಇಲ್ಲೇ ಇತ್ತು ಅಂತ ಗೊತ್ತಾದ್ರೆ ನಾನು ನೀವೆಲ್ಲ ಕಳ್ರು ಅಂತ ಅನ್ನಿಸ್ಕೋಬೇಕಾಗುತ್ತೆ. ಅಣ್ಣ, ಅವಿನಾಶ್ ತುಂಬಾ ಸ್ಟ್ರಿಕ್ಟ್ ಆಫೀಸರ್, ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ನಾಳೆ ನಮ್ಮ ಮದುವೆ ಆದ್ಮೇಲೆ ಈ ವಿಚಾರ ಗೊತ್ತಾಗಿ ಇನ್ಸ್ಪೆಕ್ಟರ್ ಹೆಂಡ್ತಿನೇ ಕಳ್ಳಿ ಅಂತ ಅವ್ರಿಗೆ ಕೆಟ್ಟ ಹೆಸರು ಬರೋದಿಲ್ವಾ? ನನ್ನ ದೆಸೆಯಿಂದ ಅವ್ರಿಗೆ ಯಾಕೆ ಕೆಟ್ಟ ಹೆಸರು? ಇದು ನನಗಿಷ್ಟ ಇಲ್ಲ. ಮಗು ಅಥವಾ ಮದುವೆ ಎರಡರಲ್ಲಿ ಒಂದೇ ಈ ಮನೇಲಿ ಆಗೋದು. ನೀವೇ ಹೇಳೋದ್ರಲ್ಲೂ ತಪ್ಪೇನಿಲ್ಲ, ಆದರೆ ಹೇಗಿದೆಯಾ ಸುನೀತಾ? ಪರವಾಗಿಲ್ಲ. ನನ್ನ ನಂಬರ್ ಇನ್ನೂ ಇಟ್ಕೊಂಡಿದ್ದೀಯಾ? ಡಿಲೀಟ್ ಮಾಡಿರ್ತೀಯ ಅನ್ಕೊಂಡಿದ್ದೆ. ಚೇಚೆ, ನನ್ನ ಲೈಫಿಂದ ನೀನು ಯಾವತ್ತೂ ಅಳಿಸಿ ಹೋಗಲ್ಲ ಸುನೀತಾ. ನನ್ನ ಜೀವನದಲ್ಲಿ ನೀನು ಯಾವತ್ತೂ ಇರ್ತೀಯ. ಇರ್ತೀನಿ, ಆದರೆ ಈ ರೀತಿ ಸೈಡ್ ಲೈಟ್ ಆಗಿರೋದಕ್ಕೆ ನನಗಿಷ್ಟ ಇಲ್ಲ. ಹಾಗೆ ಕೇಳ್ತೀಯ ಸುನೀತಾ? ನೀನು ಯಾವತ್ತೂ ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಇರೋ ಧೈರ್ಯವಂತೆ. ಅದಕ್ಕೆ ನನಗೆ ನೀನಂದ್ರೆ ತುಂಬ ಇಷ್ಟ. ಅದೆಲ್ಲ ಹೋಗ್ಲಿಕ್ಕೆ ಬೇಕಿಲ್ಲ ದೇವ್ಕಿ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಾನು ವಾಸು, ಇದಿಷ್ಟೇ ನನ್ನ ಜಗತ್ತು. ನಾನು ಕೇಳಿದ್ದು ನಿನ್ನ ಸೆಕೆಂಡ್ ಇನ್ನಿಂಗ್ಸ್ ಹೇಗಿದೆ ಅಂತ. ಅಂದರೆ ಅದೇ ಎರಡನೇ ಸಲದ ದಾಂಪತ್ಯ ತಾನೇ ಇದು. ಮೊದಲನೇ ಸಲ ಬೌಲರ್ ಬೋಲ್ ಮಾಡೋ ಮೊದಲೇ ಹಿಟ್ ವಿಕೆಟ್ ಆಗಿ ಔಟ್ ಆಗಿದ್ದೆ. ಅದಕ್ಕೆ ಈ ಸೆಕೆಂಡ್ ಇನ್ನಿಂಗ್ಸ್ ಹೇಗಿದೆ ಅಂತ ಕೇಳ್ತಿದ್ದೀನಿ. ಸುನೀತಾ, ನೀನು ಬದುಕನ್ನು ಆಟಕ್ಕೆ ಹೋಲಿಸ್ಬೇಡ. ಅದರಲ್ಲೂ ಕ್ರಿಕೆಟ್ ಆಟಕ್ಕಂತೂ ಹೋಲಿಸಲೇಬಾರ್ದು. ಅದೊಂದು ಟೀಮ್ ಗೇಮ್. ಅದರಲ್ಲಿ 11 ಜನ ಇರ್ತಾರೆ.
ಒಟ್ಟು 22 ಜನರ ಮಧ್ಯೆ ನಡೆಯೋ ಆಟ ಅದು. ಆದರೆ ಬದುಕು 2 ಮಧ್ಯೆ ಮಾತ್ರ ನಡೆಯೋದು. ಪರವಾಗಿಲ್ವೇ, ಫಿಲಾಸಫಿ ಬೇರೆ ಕಲ್ತ್ಕೊಂಡಿದ್ಯಾ. ಆದರೆ ಜೀವನ ನಡ್ಸೋಕ್ಕೆ ಈ ಫಿಲಾಸಫಿ ವರ್ಕ್ ಆಗಲ್ಲ. ಅದೆಲ್ಲ ಬಾಯಲ್ಲಿ ಹೇಳೋ ಬದನೆಕಾಯಿ. ಇರಲಿ ಬಿಡು, ಇದು ನನ್ನ ಬದುಕು ತಾನೆ. ಹೌದಮ್ಮ, ನಿಂದೆ ಬದುಕು. ಈ ಸೆಕೆಂಡ್ ಇನ್ನಿಂಗ್ಸ್ ಮುಗಿಯೋದು ಯಾವಾಗ ಅಂತ ಕೇಳ್ತಿದ್ದೀನಿ. ನಾನು ವಾಸು ಬದುಕಿರೋವರೆಗೂ ನಡೀತಾನೆ ಇರುತ್ತೆ. ದೇವ್ಕಿ, ಪ್ಲೀಸ್ ಜೋಕ್ ಮಾಡಬೇಡ. ಬದುಕಿರೋವರ್ಗ? ಹಾಗಾದ್ರೆ ಅದಕ್ಕೆ ನೀನು ವಾಸುನ ಸಾಯಿಸೋ ಪ್ಲಾನ್ ಮಾಡಿದ್ದೆ? ಶಟ್ ಅಪ್! ನಾಲ್ಗೆ ಇದೆ ಅಂತ ಹೇಗೆಗೋ ಹರಿಬಿಡ್ಬೇಡ ಸುನೀತಾ. ನಾನು ಬೇರೆದೇನು ಹೇಳ್ತಿಲ್ಲಮ್ಮ, ಇರೋ ವಿಷಯನೇ ಹೇಳ್ತಿದ್ದೀನಿ. ನೀನು ವಾಸುನ ಸಾಯಿಸಕ್ಕೆ ಪ್ಲಾನ್ ಮಾಡಿರ್ಲಿಲ್ವಾ? ಸುನೀತಾ ಪ್ಲೀಸ್, ನಿನಗೂ ಗೊತ್ತು, ಅದ್ರ ಬಗ್ಗೆ ಏನೇನೋ ಹೇಳಬೇಡ. ಸರಿ ಬಿಡು, ಹೇಳಲ್ಲ. ಈ ಸೆಕೆಂಡ್ ಇನ್ನಿಂಗ್ಸು ಬದುಕಿರೋವರೆಗೂ ಅಂತ ಹೇಳ್ದಿಯಲ್ಲ, ನನಗೇನೋ ಗ್ಯಾರಂಟಿ ಇಲ್ಲ. ನೀನು ಗ್ಯಾರಂಟಿ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ ಸುನೀತಾ. ನಮ್ಮ ಬದುಕಿಗೆ ನೀನು ಗ್ಯಾರಂಟಿ ಕಾರ್ಡ್ ಬೇಕಾಗಿಲ್ಲ. ಗೊತ್ತು, ನಿನ್ಗೀಗ ಯಾರೂ ಬೇಕಿಲ್ಲ. ಆದರೆ ವಾಸು ನನ್ನ ಫ್ರೆಂಡು, ಅವನ ಬಗ್ಗೆ ಕಾಳಜಿ ವಹಿಸ್ಬೇಕಲ್ವಾ? ಫ್ರೆಂಡಾ? ಆದರೆ ನೀನೀಗ ಫ್ರೆಂಡ್ ಥರ ಮಾತಾಡ್ತಾ ಇಲ್ಲ ಸುನೀತಾ. ಏನಾಗಿದೆ ನಿನಗೆ? ನಾನು ನಿನಗೆ ಇವತ್ತಿಗೂ ಅದೇ ಬೆಲೆ ಕೊಡ್ತಾ ಇದ್ದೀನಿ ಸುನೀತಾ. ನನ್ನ ಜೀವನದ ಏಕಮಾತ್ರ ಗೆಳತಿ ಅಂತ. ಆದರೆ ನನಗೆ ನೀನು ಫ್ರೆಂಡ್ ಆಗಿದ್ದೆ, ನಾನು ಅಷ್ಟೇ ನಿನಗೆ ಫ್ರೆಂಡ್ ಆಗಿದ್ದೆ. ಈಗ ಕೂಡ ತುಂಬ ಜನಕ್ಕೆ ಫ್ರೆಂಡ್ ಆಗಿದ್ದೀನಿ. ಆದರೆ ಸಮಯ ಸಾಧಕರಿಗಲ್ಲ.